ಏನು ಸಂದೇಶ ಬ್ರೈಟ್ನೆಸ್ ಇಟ್ಕೊಂಡು ಏನು ಸಂದೇಶ ನಿನ್ನೆ ಸುತ್ತಿ ಎಷ್ಟು ಜನ ನೋಡಿರೋದು ಅದೇ ನಿನ್ನೆ ಐತಲ್ಲ ಫೇಸ್ಬುಕ್ ಸುತ್ತೂರು ಹೌದೌದೌದು ತುಂಬ ಜನ ಅಯ್ಯೋ ಏನು ಸಂದೇಶ ಬ್ರೈಟ್ನೆಸ್ ಇಟ್ಕೊಂಡು ಏನು ಸಂದೇಶ ನಿನ್ನೆ ಸುತ್ತಿ ಎಷ್ಟು ಜನ ನೋಡಿರೋದು ಅದೇ ನಿನ್ನೆ ಐತಲ್ಲ ಫೇಸ್ಬುಕ್ ಸುತ್ತೂರು ಹೌದೌದೌದು ತುಂಬ ಜನ ಅಯ್ಯೋ ಕೋಲಾರ ಜಿಲ್ಲೆಯಲ್ಲಿ ಜಾತಿ ವಿಚಾರಗಳಲ್ಲಿ ಗಲಾಟೆಗಳು ಅಲ್ಲಲ್ಲಿ ನಡೀತಾ ಇತ್ತು. ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿತ್ತು. ಮ್ಯಾಕ್ಸಿಮಮ್ ಅಂದರೆ ಎಷ್ಟಂದರೆ ಒಂದು 100%ಅಲ್ಲಿ ಒಂದು 80% ಕಡಿಮೆ ಆಗಿತ್ತು. ಇನ್ನು 20% ಅಲ್ಲಲ್ಲಿ ನಡೆಯೋದು, ಜಾತಿ ದೌರ್ಜನ್ಯಗಳಾಗೋದು, ಅಟ್ಯಾಕ್ಗಳಾಗೋದು, ಹೊಡೆಯೋದು ಇವೆಲ್ಲ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಒಂದು ತುಂಬ ಮನಸ್ಸಿಗೆ ದುರ್ಘಟನೆ ಒಂದು ನಡೆದಿದೆ. ಎಲ್ಲಿ ನಮ್ಮ ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಟೇಕಲ್ ಹೋಬಳಿ, ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ. ಆ ಊರಲ್ಲಿ ಎಸ್ಸಿಗಳನ್ನ ದೇವಾಲಯ ಪ್ರವೇಶ ಇದ್ದಿಲ್ಲ. ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಎಸ್ಸಿಗಳದ್ದು ದೇವಾಲಯ ಪ್ರವೇಶ ಇದ್ದಿಲ್ಲ. ಆ ಟೈಮಲ್ಲಿ ತಹಸೀಲ್ದಾರ್ ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಗ್ರಾಮದಲ್ಲಿ ಮನಸ್ಸಿರೋ ಅಂಥ ಮುಖ್ಯಸ್ಥರು, ದೊಡ್ಡವರೆಲ್ಲ ಸೇರಿ ಏನು ಮಾಡ್ತಾರೆ, ಯಾಕೆ ಎಸ್ಸಿಗಳಿಗೆ ದೇವಾಲಯ ಪ್ರವೇಶ ಕೊಡಬಾರ್ದು, ಎಸ್ಸಿಗಳು ಕೂಡ ದೇವಾಲಯ ಪ್ರವೇಶ ಮಾಡಲಿ ಅಂತ ಹೇಳ್ಬಿಟ್ಟು ದೇವಾಲಯ ಪ್ರವೇಶ ಮಾಡಿಸ್ಬಿಟ್ಟು ದೇವಸ್ಥಾನದ ಮೇಲೆ ಒಂದು ಬೋರ್ಡ್ ಹಾಕ್ತಾರೆ. ಈ ದೇವಾಲಯದಲ್ಲಿ ಜಾತಿ ಅದು ಇದು ಯಾವುದೂ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಐತೆ ದೇವಸ್ಥಾನದಲ್ಲಿ, ಯಾರಿಗೂ ಬೇರೆ ಥರ ಏನೇ ಇಲ್ಲ, ಇಲ್ಲೆಲ್ಲ ಮಾಡೋಂಗಿಲ್ಲ, ಜಾತೀಯತೆ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ. ಅದನ್ನು ಎಷ್ಟೆಲ್ಲ ನಮ್ಮ ಹುಡುಗ ಒಬ್ಬ ಸುದರ್ಶನ್ ಅಂತ ಹೇಳ್ಬಿಟ್ಟು ಆ ಹುಡುಗ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಊರವ್ರಿಗೆ ದೇವಾಲಯ ಪ್ರವೇಶ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಹುಡುಗನ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ. ಕೊಲೆ ಮಾಡಿ ಅಟ್ಯಾಕ್ ಮಾಡಿ ಆ ಹುಡುಗ ಪಾಪ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗಿ. ಆ ವಿಡಿಯೋದಲ್ಲಿ ಏನು ಮಾಡ್ತಾರಂದರೆ, ನನ್ನ ಮಕ್ಕಳೇ ನೀವು ದೇವಸ್ಥಾನದ ಮೇಲೆ ಬೋರ್ಡ್ ಹಾಕಿದ ತಕ್ಷಣ ನೀವೇನು ಐಕ್ಯಾಶ್ ಅವ್ರು ಹಾಕ್ಬಿಡೋಕ್ಕಾಗೈತಾ, ದೇವಸ್ಥಾನದ ಮೇಲೆ ದೇವಾಲಯ ಪ್ರವೇಶ ಮಾಡಿಸ್ತಾ ಇದ್ದೀವಿ ಅಂತ ಬೋರ್ಡ್ ಹಾಕಿದ ತಕ್ಷಣ ನೀವೆಲ್ಲ ಒಕ್ಕಲಿಗರಾಗಬೇಕಾಗೈತಾ, ಗೌಡ್ರು ಹಾಕೋಕ್ಕಾಗೈತಾ, ನೀವೆಲ್ಲ ದೊಡ್ಡವ್ರು ಆಗ್ಬಿಟ್ರ ಅಂತೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲೇ ಬೈದವ್ರಿ. ರಾಮಕೃಷ್ಣಪ್ಪ ಮತ್ತು ಅವ್ರ ಫ್ಯಾಮ್ಲಿ ಮತ್ತು ಅವರು ಅಟ್ಯಾಕ್ ಮಾಡಿರೋಂಥ ಹುಡುಗರು ಗಾಡಿ ಅಡ್ಡ ಹಾಕ್ಕೊಂಡು ಅಟ್ಯಾಕ್ ಮಾಡಿ ಅವ್ನು ಹೊಡೆದಿರೋಂಥದ್ದು ಸೆಲ್ಫಿ ವಿಡಿಯೋ ಮಾಡಿಕೊಂಡು, ಸರ್ ನಮ್ಮ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಮೇಲೆ ಈ ಥರ ಹೊಡೆದಿದ್ದಾರೆ, ನಮ್ಮನ್ನು ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರೂ ಏಟ್ ತಿಂದಿದ್ದಾನಲ್ಲ ಹುಡುಗ, ಅವನಂತ ದಾಖಲೆ ಐತೆ, ಸೆಲ್ಫಿ ವಿಡಿಯೋ ಮಾಡಿರೋದು ದಾಖಲೆ ಐತೆ, ಅವ್ರು ಮಾತಾಡಿರೋದು ಬೈದಿರೋದೆಲ್ಲ ದಾಖಲೆ ಐತೆ, ನಿಮ್ಗೆ ಕೊಡ್ತೀನಿ ಪ್ರೆಸ್ ಅವ್ರಗ. ಕೋಲಾರ ಜಿಲ್ಲೆಯಲ್ಲಿ ಜಾತಿ ವಿಚಾರಗಳಲ್ಲಿ ಗಲಾಟೆಗಳು ಅಲ್ಲಲ್ಲಿ ನಡೀತಾ ಇತ್ತು. ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿತ್ತು. ಮ್ಯಾಕ್ಸಿಮಮ್ ಅಂದರೆ ಎಷ್ಟಂದರೆ ಒಂದು 100%ಅಲ್ಲಿ ಒಂದು 80% ಕಡಿಮೆ ಆಗಿತ್ತು. ಇನ್ನು 20% ಅಲ್ಲಲ್ಲಿ ನಡೆಯೋದು, ಜಾತಿ ದೌರ್ಜನ್ಯಗಳಾಗೋದು, ಅಟ್ಯಾಕ್ಗಳಾಗೋದು, ಹೊಡೆಯೋದು ಇವೆಲ್ಲ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಒಂದು ತುಂಬ ಮನಸ್ಸಿಗೆ ದುರ್ಘಟನೆ ಒಂದು ನಡೆದಿದೆ. ಎಲ್ಲಿ ನಮ್ಮ ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಟೇಕಲ್ ಹೋಬಳಿ, ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ. ಆ ಊರಲ್ಲಿ ಎಸ್ಸಿಗಳನ್ನ ದೇವಾಲಯ ಪ್ರವೇಶ ಇದ್ದಿಲ್ಲ. ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಎಸ್ಸಿಗಳದ್ದು ದೇವಾಲಯ ಪ್ರವೇಶ ಇದ್ದಿಲ್ಲ. ಆ ಟೈಮಲ್ಲಿ ತಹಸೀಲ್ದಾರ್ ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಗ್ರಾಮದಲ್ಲಿ ಮನಸ್ಸಿರೋ ಅಂಥ ಮುಖ್ಯಸ್ಥರು, ದೊಡ್ಡವರೆಲ್ಲ ಸೇರಿ ಏನು ಮಾಡ್ತಾರೆ, ಯಾಕೆ ಎಸ್ಸಿಗಳಿಗೆ ದೇವಾಲಯ ಪ್ರವೇಶ ಕೊಡಬಾರ್ದು, ಎಸ್ಸಿಗಳು ಕೂಡ ದೇವಾಲಯ ಪ್ರವೇಶ ಮಾಡಲಿ ಅಂತ ಹೇಳ್ಬಿಟ್ಟು ದೇವಾಲಯ ಪ್ರವೇಶ ಮಾಡಿಸ್ಬಿಟ್ಟು ದೇವಸ್ಥಾನದ ಮೇಲೆ ಒಂದು ಬೋರ್ಡ್ ಹಾಕ್ತಾರೆ. ಈ ದೇವಾಲಯದಲ್ಲಿ ಜಾತಿ ಅದು ಇದು ಯಾವುದೂ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಐತೆ ದೇವಸ್ಥಾನದಲ್ಲಿ, ಯಾರಿಗೂ ಬೇರೆ ಥರ ಏನೇ ಇಲ್ಲ, ಇಲ್ಲೆಲ್ಲ ಮಾಡೋಂಗಿಲ್ಲ, ಜಾತೀಯತೆ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ. ಅದನ್ನು ಎಷ್ಟೆಲ್ಲ ನಮ್ಮ ಹುಡುಗ ಒಬ್ಬ ಸುದರ್ಶನ್ ಅಂತ ಹೇಳ್ಬಿಟ್ಟು ಆ ಹುಡುಗ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಊರವ್ರಿಗೆ ದೇವಾಲಯ ಪ್ರವೇಶ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಹುಡುಗನ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ. ಕೊಲೆ ಮಾಡಿ ಅಟ್ಯಾಕ್ ಮಾಡಿ ಆ ಹುಡುಗ ಪಾಪ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗಿ. ಆ ವಿಡಿಯೋದಲ್ಲಿ ಏನು ಮಾಡ್ತಾರಂದರೆ, ನನ್ನ ಮಕ್ಕಳೇ ನೀವು ದೇವಸ್ಥಾನದ ಮೇಲೆ ಬೋರ್ಡ್ ಹಾಕಿದ ತಕ್ಷಣ ನೀವೇನು ಐಕ್ಯಾಶ್ ಅವ್ರು ಹಾಕ್ಬಿಡೋಕ್ಕಾಗೈತಾ, ದೇವಸ್ಥಾನದ ಮೇಲೆ ದೇವಾಲಯ ಪ್ರವೇಶ ಮಾಡಿಸ್ತಾ ಇದ್ದೀವಿ ಅಂತ ಬೋರ್ಡ್ ಹಾಕಿದ ತಕ್ಷಣ ನೀವೆಲ್ಲ ಒಕ್ಕಲಿಗರಾಗಬೇಕಾಗೈತಾ, ಗೌಡ್ರು ಹಾಕೋಕ್ಕಾಗೈತಾ, ನೀವೆಲ್ಲ ದೊಡ್ಡವ್ರು ಆಗ್ಬಿಟ್ರ ಅಂತೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲೇ ಬೈದವ್ರಿ. ರಾಮಕೃಷ್ಣಪ್ಪ ಮತ್ತು ಅವ್ರ ಫ್ಯಾಮ್ಲಿ ಮತ್ತು ಅವರು ಅಟ್ಯಾಕ್ ಮಾಡಿರೋಂಥ ಹುಡುಗರು ಗಾಡಿ ಅಡ್ಡ ಹಾಕ್ಕೊಂಡು ಅಟ್ಯಾಕ್ ಮಾಡಿ ಅವ್ನು ಹೊಡೆದಿರೋಂಥದ್ದು ಸೆಲ್ಫಿ ವಿಡಿಯೋ ಮಾಡಿಕೊಂಡು, ಸರ್ ನಮ್ಮ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಮೇಲೆ ಈ ಥರ ಹೊಡೆದಿದ್ದಾರೆ, ನಮ್ಮನ್ನು ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರೂ ಏಟ್ ತಿಂದಿದ್ದಾನಲ್ಲ ಹುಡುಗ, ಅವನಂತ ದಾಖಲೆ ಐತೆ,
ಸೆಲ್ಫಿ ವಿಡಿಯೋ ಮಾಡಿರೋದು ದಾಖಲೆ ಐತೆ, ಅವ್ರು ಮಾತಾಡಿರೋದು ಬೈದಿರೋದೆಲ್ಲ ದಾಖಲೆ ಐತೆ, ನಿಮ್ಗೆ ಕೊಡ್ತೀನಿ ಪ್ರೆಸ್ ಅವ್ರಗ. ಕೋಲಾರ ಜಿಲ್ಲೆಯಲ್ಲಿ ಜಾತಿ ವಿಚಾರಗಳಲ್ಲಿ ಗಲಾಟೆಗಳು ಅಲ್ಲಲ್ಲಿ ನಡೀತಾ ಇತ್ತು. ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿತ್ತು. ಮ್ಯಾಕ್ಸಿಮಮ್ ಅಂದರೆ ಎಷ್ಟಂದರೆ ಒಂದು 100%ಅಲ್ಲಿ ಒಂದು 80% ಕಡಿಮೆ ಆಗಿತ್ತು. ಇನ್ನು 20% ಅಲ್ಲಲ್ಲಿ ನಡೆಯೋದು, ಜಾತಿ ದೌರ್ಜನ್ಯಗಳಾಗೋದು, ಅಟ್ಯಾಕ್ಗಳಾಗೋದು, ಹೊಡೆಯೋದು ಇವೆಲ್ಲ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಒಂದು ತುಂಬ ಮನಸ್ಸಿಗೆ ದುರ್ಘಟನೆ ಒಂದು ನಡೆದಿದೆ. ಎಲ್ಲಿ ನಮ್ಮ ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಟೇಕಲ್ ಹೋಬಳಿ, ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ. ಆ ಊರಲ್ಲಿ ಎಸ್ಸಿಗಳನ್ನ ದೇವಾಲಯ ಪ್ರವೇಶ ಇದ್ದಿಲ್ಲ. ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಎಸ್ಸಿಗಳದ್ದು ದೇವಾಲಯ ಪ್ರವೇಶ ಇದ್ದಿಲ್ಲ. ಆ ಟೈಮಲ್ಲಿ ತಹಸೀಲ್ದಾರ್ ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಗ್ರಾಮದಲ್ಲಿ ಮನಸ್ಸಿರೋ ಅಂಥ ಮುಖ್ಯಸ್ಥರು ದೊಡ್ಡವರೆಲ್ಲ ಸೇರಿ ಏನು ಮಾಡ್ತಾರೆ, ಯಾಕೆ ಎಸ್ಸಿಗಳಿಗೆ ದೇವಾಲಯ ಪ್ರವೇಶ ಕೊಡಬಾರ್ದು, ಎಸ್ಸಿಗಳು ಕೂಡ ದೇವಾಲಯ ಪ್ರವೇಶ ಮಾಡಲಿ ಅಂತ ಹೇಳ್ಬಿಟ್ಟು ದೇವಾಲಯ ಪ್ರವೇಶ ಮಾಡಿಸ್ಬಿಟ್ಟು ದೇವಸ್ಥಾನದ ಮೇಲೆ ಒಂದು ಬೋರ್ಡ್ ಹಾಕ್ತಾರೆ. ಈ ದೇವಾಲಯದಲ್ಲಿ ಜಾತಿ ಅದು ಇದು ಯಾವುದೂ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಐತೆ ದೇವಸ್ಥಾನದಲ್ಲಿ, ಯಾರಿಗೂ ಬೇರೆ ಥರ ಏನೂ ಇಲ್ಲ, ಇಲ್ಲೆಲ್ಲ ಮಾಡೋಂಗಿಲ್ಲ, ಜಾತೀಯತೆ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ. ಅದನ್ನು ಎಷ್ಟೆಲ್ಲ ನಮ್ಮ ಹುಡುಗ ಒಬ್ಬ ಸುದರ್ಶನ್ ಅಂತ ಹೇಳ್ಬಿಟ್ಟು ಆ ಹುಡುಗ ಮಾಡಿಸ್ದ ಅಂತೇಳ್ಬಿಟ್ಟು ಆ ಊರವ್ರಿಗೆ ದೇವಾಲಯ ಪ್ರವೇಶ ಮಾಡಿಸ್ದ ಅಂತೇಳ್ಬಿಟ್ಟು ಆ ಹುಡುಗನ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ. ಕೊಲೆ ಮಾಡಿ ಅಟ್ಯಾಕ್ ಮಾಡಿ ಆ ಹುಡುಗ ಪಾಪ ಸೆಲ್ಫಿ ವಿಡಿಯೋ ಮಾಡ್ಕೊಂಡವನು. ಆ ವಿಡಿಯೋದಲ್ಲಿ ಏನು ಮಾಡ್ತಾರಂದರೆ, ನನ್ನ ಮಕ್ಕಳೇ ನೀವು ದೇವಸ್ಥಾನದ ಮೇಲೆ ಬೋರ್ಡ್ ಹಾಕಿದ ತಕ್ಷಣ ನೀವೇನು ಐಕ್ಯಾಶ್ ಅವ್ರು ಹಾಕ್ಬಿಡೋಕ್ಕಾಗೈತ, ದೇವಸ್ಥಾನದ ಮೇಲೆ ದೇವಾಲಯ ಪ್ರವೇಶ ಮಾಡಿಸ್ತಾ ಇದ್ದೀವಿ ಅಂತ ಬೋರ್ಡ್ ಹಾಕಿದ ತಕ್ಷಣ ನೀವೆಲ್ಲ ಒಕ್ಕಲಿಗರು ಹಾಕೋಕ್ಕಾಗೈತ, ಗೌಡ್ರು ಹಾಕೋಕ್ಕಾಗೈತ, ನೀವೆಲ್ಲ ದೊಡ್ಡವ್ರು ಆಗ್ಬಿಟ್ರ ಅಂತೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲೇ ಬೈದವ್ರಿ. ರಾಮಕೃಷ್ಣಪ್ಪ ಮತ್ತು ಅವ್ರ ಫ್ಯಾಮ್ಲಿ ಮತ್ತು ಅವರು ಅಟ್ಯಾಕ್ ಮಾಡಿರೋಂಥ ಹುಡುಗರು ಗಾಡಿ ಹಾಕೊಂಡು ಅಟ್ಯಾಕ್ ಮಾಡಿ ಅವ್ನು ಹೊಡೆದಿರೋಂಥದ್ದು ಸೆಲ್ಫಿ ವಿಡಿಯೋ ಮಾಡಿಕೊಂಡು, ಸರ್ ನಮ್ಮ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಮೇಲೆ ಈ ಥರ ಹೊಡೆದಿದ್ದಾರೆ, ನಮ್ಮನ್ನು ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರೂ ಏಟ್ ತಿಂದಿದ್ದಾನಲ್ಲ ಹುಡುಗ, ಅವನಂತ ದಾಖಲೆ ಐತೆ, ಸೆಲ್ಫಿ ವಿಡಿಯೋ ಮಾಡಿರೋದು ದಾಖಲೆ ಐತೆ, ಅವ್ರು ಮಾತಾಡಿರೋದು ಬೈದಿರೋದೆಲ್ಲ ದಾಖಲೆ ಐತೆ, ನಿಮ್ಗೆ ಕೊಡ್ತೀನಿ ಪ್ರೆಸ್ ಅವ್ರಗ. 1ನೇ ತಾರೀಕು ನಾವು ಮಾಡ್ತಾ ಇರೋಂಥ ಹೋರಾಟ ಟೈಟ್ಲ್ ಏನಂದರೆ, ಕೋಲಾರ ಜಿಲ್ಲೆಯಲ್ಲಿ ದಲಿತರಿಗೆ ಸಿಗದೇ ಇರೋಂತಹ ಸ್ವಾತಂತ್ರ್ಯ. ನಮ್ಮ ಹುಡುಗನ ಮೇಲೆ ಆಗಿರೋಂಥ FIR ಬಿ ರಿಪೋರ್ಟ್ ಆಗಬೇಕು, ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಇವತ್ತೇ. ಆಮೇಲೆ ಇಂಥ ಘಟನೆಗಳು ನಡೀದಿರಾ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ಆ್ಯಕ್ಷನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಬೇಕು. ಓಂ ಪ್ರಕಾಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯಿಸಿ ಕ್ಷೇತ್ರನಹಳ್ಳಿ ಗ್ರಾಮದಿಂದ ಟೇಕಲ್ ಪೊಲೀಸ್ ಠಾಣೆವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾ. ನಮ್ಮ ಮೇಲೆ ಕೇಸ್ ಆದರೂ ಕಂಪ್ಲೇಂಟ್ ಆದರೂ ಏನಾದರೂ ಮಾಡೇ ಮಾಡ್ತೀವಿ ಸರ್.